ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನಾನು ಯಾರಿಗಾಗ್ಲಿ ಇವಾಗ? Get it! ಅಯ್ಯೋ ದೇವ್ರೆ. Music! ನನ್ಗೂ ಸಾಕಾಗೋಗಿದೆಪ್ಪ ಮ್ಯೂಸಿಕ್ ಪ್ಲೇ ಮಾಡಿ ನೀವೆಲ್ಲ ಪಾಸ್ ಮಾಡಿ ನೋಡೋದು. ಇನ್ಯಾರು ಉಳಿದಿದ್ದಾರೆ? ಚಂದನ್, ನೀವ್ ಯಾರು ಏನೇ ಕ್ವಶನ್ ಅವ್ನ್ ಕೇಳಿ ಇವಾಗ. ನಿಮಿಷ ಏನ್ ಕ್ವಶನ್ ಬೇಕಾದ್ರೆ ಕೇಳಿ, ಆದ್ರೆ ಡಾನ್ಸ್ ಮಾಡಿ ಅಂತ ನನ್ಗೆ ಹೇಳ್ಬಿಡಿ, ಯಾಕಂದ್ರೆ ನಾನು ನಮ್ಮ ಅಮ್ಮನ ಮಗನೇ, ಡಾನ್ಸ್ ಬರಲ್ಲ. ಓಕೆ ಪ್ರಶ್ನೆ ನಾನೇ ಕೇಳ್ತೀನಪ್ಪ. ಎಲ್ರಿಗೂ ನೀನೇ ಪ್ರಶ್ನೆ ಕೇಳಬಾರ್ದು, ನಾನು ಕೇಳ್ತೀನಿ ತಾಳಿ. ಇರಿ ಸ್ಮಾರ್ಟ್ ಆಗಿರೋ ಹುಡುಗಂಗೆ ನನ್ನಂತ ಸಖತ್ ಸ್ಮಾರ್ಟ್ ಆಗಿರೋರೇ ಪ್ರಶ್ನೆ ಕೇಳ್ಬೇಕು. ಓಕೆ, ನಿಮ್ ಸ್ಮಾರ್ಟ್ ಪ್ರಶ್ನೆ ಏನು ಅಂತ ಕೇಳಿ ನಮ್ ಸ್ಮಾರ್ಟ್ ಹುಡುಗ ಉತ್ತರ ಕೊಡ್ತಾನೆ. ಹೌದಾ? ಓಕೆ ಚಂದನ್, ಜಗತ್ತಿನಲ್ಲಿ ಎಲ್ಲಾ ಗಂಡಸರು ಮಾಡುವಂತ ತಪ್ಪೇ ನೀನ್ ಇವತ್ತು ಮಾಡ್ತಾ ಇದೀಯಾ. ಇವತ್ತು ನಿನ್ನ ನಿಶ್ಚಿತಾರ್ಥ, ಈ ದಿನ ಈ ಕ್ಷಣ, ನಿನ್ನ ಅನಿಸಿಕೆ ಏನಪ್ಪ? ಹೇಳ್ತೀನಿ ಅಯ್ಯೋ ಹೇಳ್ತೀನಿ ಹೇಳಪ್ಪ. ಏನಾಯ್ತು ಮೊಮ್ಮಗನೇ? ಹೇಳ್ತೀನಿ. ಓಕೆ, ಅವ್ನ್ ಹೇಳ್ತೀನಿ ಅಂತ ಇರ್ತಾನೆ, ನೀನ್ ಡಾನ್ಸ್ ಮಾಡ್ಕೊಂಡು ಹೇಳು ಆಯ್ತಾ? ಒಂದ್ ನಿಮಿಷ. ಹಾ. Wow! Superb, extraordinary, marvelous, outstanding, fabulous, fantabulous ಆಗಿತ್ತು ನಿಮ್ ಪರ್ಫಾರ್ಮೆನ್ಸ್ ಎಲ್ರದು. ಬಟ್ ಯಾರ್ ವಿನ್ನರು? ರಿಲ್ಯಾಕ್ಸ್, ಯಾಕೆ ಇಷ್ಟೊಂದು? ನೀವ್ ಯಾರು ವಿನ್ನರ್ ಅಲ್ಲ, ನಮ್ ಯಂಗ್ ಎನರ್ಜೆಟಿಕ್ ತಾತಾಜಿ ವಿನ್ನರ್. ಎನಿವೇಸ್, ಜರ್ಗೋ ಆ ಕಡೆ. All the best, and once again congrats. Thank you. Love you guys, love you all. Tata, bye. Bye. One ನಿಮಿಷ, ನಂಗೆ ಯಾರು ವಿಷಯ ಮಾಡ್ಲಿಲ್ಲ ಆಲ್ ದ ಬೆಸ್ಟ್ ಅಂತ. All the very best. Thank you, bye bye. Bye, Bulbul. ತಾಯಿ ಹತ್ರ ನಿಜ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಿನ್ನ ನಂಬಿ ಪ್ರೀತಿಸಿ ಮದುವೆ ಆದ ಹುಡುಗಿ ಹತ್ರ ಯಾವತ್ತೂ ಸುಳ್ಳು ಹೇಳ್ಬೇಡ ಚಂದು. ಯಾಕೆ ಚಂದು ಇದ್ದಕ್ಕಿದ್ದಾಗೆ ಒಂಥರ ಆಗ್ಬಿಟ್ಟೆ? ಅದು ನಿನ್ಗೊಂದು ವಿಷಯ ಹೇಳ್ಬೇಕು ಶ್ರುತಿ. ಹೇಳು ಚಂದು, ನಿರಾಳವಾಗಿ ಹೇಳು. ಈಗ ನೀನ್ ನನ್ನ ಜೊತೆ ಮಾತಾಡೋದಕ್ಕೆ ಯಾರು ತಡೆಯೋದಿಲ್ಲ, ಹೇಳು. ಅದು ನಿಲ್ಸಿ.
ನೀನ್ ಯಾಕೆ ನಂಗೆ ಇಂಥ ದ್ರೋಹ ಮಾಡ್ದೆ ಚಂದು? ನೀನ್ ಯಾಕೆ ನಂಗೆ ದೂರ ತಳ್ತಿದ್ಯಾ? ಯಾರ್ರಿ ನೀವು? ಇದೇ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ಯಾರು ನೀವು? ಕೈ ಮುಗಿತೀನಿ ಚಂದು, ತಮಾಷೆಗೂ ಅಂತ ಮಾತಾಡ್ಬೇಡ. ನೀನನ್ ಬಿಟ್ಟು ಒಂದ್ ನಿಮಿಷನೂ ಬದುಕಿರಕ್ಕಾಗಲ್ಲ. ನಂಗೆ ಅನ್ಯಾಯ ಮಾಡ್ಬೇಡ. ಇಷ್ಟ ಜನರ ಮುಂದೆ ಅವಮಾನ ಮಾಡ್ಬೇಡ. ಚಂದು, ಏನಿದು? ಏಯ್, ಸತ್ಯವಾಗ್ಲೂ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾರಮ್ಮ ನೀನು? ಯಾರು ನೀನ್ ಕಳ್ಸಿದ್ದು? ನಾನ್ ಯಾರು ಅಂತ ನನ್ ಚಂದುನೇ ಕೇಳಿ. ಹೇಳು ಚಂದು, ನಾನ್ ಯಾರು ಅಂತ ಹೇಳು ಚಂದು. ನೀನ್ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಲಾಲ್ ಬಾಗಲ್ಲಿ ನನ್ ಜೊತೆ ಅಲ್ಲೇ ಹೊಡೆದು ಕಬ್ಬನ್ ಪಾರ್ಕ್ ಅಲ್ಲಿ ಇನ್ನೊಬ್ಬಳಿಗೆ ಕಿಸ್ಕೊಟ್ರೆ ನಾನ್ ಸುಮ್ನಿರ್ತೀನ? ಮೊದಲು ನೀನ್ ಯಾರು ಅಂತ ಹೇಳು. 3 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ಒಟ್ಟಿಗೆ ಓಡಾಡಿದ್ವಿ. ಬೆಂಗಳೂರಲ್ಲಿ ನಾವು ಓಡಾಡ್ದಿರೋ ಬೀದಿನೇ ಇಲ್ಲ. ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಈಗ 7 ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂತಾ ಇದ್ದಾನೆ. ಇದು ಅನ್ಯಾಯ ಅಲ್ವಾ? ನೋಡಮ್ಮ, ನನ್ನ ಮೊಮ್ಮಗ ಎಂಥವನು ಅಂತ ಎಲ್ರಿಗೂ ಗೊತ್ತು. ನೋಡಿ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಅದ್ರಿಂದ ನನ್ಗೇನಾಗ್ಬೇಕು? ಈಗ ಚಂದು ನನ್ನ ಮದ್ವೆ ಆಗಿಲ್ಲ ಅಂದ್ರೆ ನಾನ್ ಸಾಯ್ದೆ ಬೇರೆ ದಾರಿನೇ ಇಲ್ಲ. ಶ್ರುತಿ, ನನಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ನೋಡು, ನಾನು ನಿನ್ನ ಬಿಟ್ಟು. ಡೋಂಟ್ ಟಚ್ ಮೀ. ನನಗ್ ದ್ರೋಹ ಮಾಡ್ತೀಯ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನ ಒಬ್ಳಿಗೆ ಅಲ್ಲ, ನಮ್ ವಂಶಕ್ಕೆ ದ್ರೋಹ ಮಾಡ್ಬಿಟ್ಟೆ ನೀನು. ಇವಾಗ ನಾನೇನ್ ಮಾಡ್ಲಿ? ಸಾಯ್ಲಾ? ಅಥವಾ ಏನೋ ಆಗ್ದಿರೋ ತರ ಉಂಗ್ರ ಬದಲಾಯಿಸ್ಕೊಳ್ಳ? ಗೊಂಬೆ, ಅಪ್ಪ ಪ್ಲೀಸ್, ನೀವ್ ಮಾತಾಡ್ಬೇಡಿ. ನೀನಂತ ಮೋಸಗಾರನ ಮದ್ವೆ ಆಗೋದಕ್ಕಿಂತ ಸಾಯದೆ ಮೇಲು. ಹೇ, and you. ಸಾರಿ ಚಂದು, ನಿನಗೆ ಆಟ ಆಡ್ಸೋದಕ್ಕೆ ಅಂತ ಈ ತರ ಪ್ಲಾನ್ ಮಾಡಿದ್ವಿ. ಶ್ರುತಿ, ಓಕೆ ಓಕೆ ಓಕೆ. ನಾನು ಹರ್ಷಿಕಾ ಪುಣಚ ಅಂತ, ಶ್ರುತಿ ಫ್ರೆಂಡು. ತುಂಬಾ ದಿನಗಳಿಂದ ಈ ತರ ಆಟ ಆಡ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಎಲ್ಲರಿಗೂ ಸಾರಿ. ಈ ಸಮಯದಲ್ಲಿ ಇದು ಬೇಕಿತ್ತಾ? ಬೇಕಿತ್ತು. ಓಕೆ. ಕೈಲಾಶ್, ಮಾವ, ಇನ್ಯಾರೋ ಬಂದು ಇನ್ನೇನೋ ನಾಟಕ ಗಲಾಟೆ ಶುರು ಮಾಡೋಕ್ ಮುಂಚೆನೆ ನಾವು ಒಪ್ಪಂದದ ವೀಳ್ಯ ತಟ್ಟೆ ಬದಲಾಯಿಸ್ಕೊಂಡು ಉಂಗುರ ಬದಲಾಯಿಸೋ ಶಾಸ್ತ್ರ ಮುಗಿಸೋದು ಒಳ್ಳೇದು ಅಂತ ಅನಿಸ್ತಾ ಇದೆಯಪ್ಪ. ಕರೆಕ್ಟ್ ಮಾವ, ಆದಷ್ಟು ಬೇಗ ಮಾಡ್ಬಿಡೋಣ. ತೊಳಿ. ಏ, ಉಂಗ್ರ ಬದಲಾಯಿಸುವಾಗ ಚಪ್ಪಾಳೆ ಹೊಡೆಯೋಣ. ಇನ್ನು ಇರಿ ಒಂದ್ ನಿಮಿಷ. ಉಂಗುರ ಕೊಡೆ, ಬದಲಾಯಿಸ್ಕೊಳ್ಳಿ. ಬೇಗ 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 ಕೊಡ್ಸೋ.
ತಾಯಿ ಹತ್ರ ನಿಜ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಿನ್ನ ನಂಬಿ ಪ್ರೀತಿಸಿ ಮದುವೆ ಆದ ಹುಡುಗಿ ಹತ್ರ ಯಾವತ್ತೂ ಸುಳ್ಳು ಹೇಳ್ಬೇಡ ಚಂದು. ನನಗ್ ದ್ರೋಹ ಮಾಡ್ತೀಯ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮೋಸಗಾರನ ಮದ್ವೆ ಆಗೋದಕ್ಕಿಂತ ಸಾಯದೆ ಮೇಲು. ಗಿರಿ, ನಿಮ್ ಅಪ್ಪನ ಜೊತೆ ಹೋಗ್ಲಿಲ್ವಾ? ಇಲ್ಲ, ಅವರೆಲ್ಲ ತಾತು ಮುನ್ನ ಭೂಮಿಲಿ ಗುಂಡಿ ತೋರಿ ಊತಾಕ್ತಾರೆ. ನನ್ ಕೈಲದು ನೋಡಕ್ ಆಗ್ಲಿಲ್ಲ, ಅದಕ್ಕೆ ನಾನು ಹೋಗ್ಲಿಲ್ಲ. ನಿನ್ನೆ ರಾತ್ರಿ ಎಲ್ಲ ಚೆನ್ನಾಗೇ ಇತ್ತು, ಮಾತಾಡ್ಸಿ ಮುತ್ಕೊಟ್ಟು ಮಲ್ಕೊತ್ತು. ಬೆಳಿಗ್ಗೆ ಎದ್ದಾಗ ತಿಂಡಿ ಕೊಡಕ್ಕೆ ಅಂತ ಬಂದೆ, ಸತ್ತೋಗಿತ್ತು. ತಾತಮ್ಮ ಮುಂದಿನ ಜಾತ್ರೆಯಲ್ಲಿ ಗೊಂಬೆ ಕೊಡ್ಸ್ತೀನಿ, ಕಾರ್ ಕೊಡ್ಸ್ತೀನಿ, ವಿಮಾನ ಕೊಡ್ಸ್ತೀನಿ ಅಂತ ಹೇಳ್ತು. ಕೊಡ್ಸ್ಲೇ ಇಲ್ಲ, ಹೊಂಟೋಯ್ತು. ತಾತಮ್ಮ ಯಾವಾಗ್ಲೂ ದೇವ್ರ ಹತ್ರ ಲಚ್ಚಿ ಅಕ್ಕ ಚೆನ್ನಾಗಿರ್ಲಿ ಅಂತ ಬೇಡ್ಕೊತಿತ್ತು. ಈಗ ತಾತಮ್ಮನೂ ಇಲ್ಲ, ನೀನು ಇಲ್ಲ, ನನ್ನ ನೋಡ್ಕೊಳ್ಳೋರು ಯಾರು?